ನಾಳೆ 16ನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ನಾನು ಪೂಜೆಗೆ ಅಂತ ಹೇಳಿಬಿಟ್ಟು ಏನೆಲ್ಲ ಸಾಮಗ್ರಿ ಜೋಡಿಸ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ನಾವು ಧನುರ್ಮಾಸದಲ್ಲಿ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಬೇಕು. ಪ್ರದಕ್ಷಿಣೆ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ. ಹೆಣ್ಣು ಮಕ್ಕಳ ಗರ್ಭಕೋಶಕ್ಕೆ ತುಂಬಾ ಒಳ್ಳೆಯದು ಅದು. ಮತ್ತು ಧಾರ್ಮಿಕವಾಗಿ ನಮ್ಮ ಪೂರ್ವಜರು ಏನು ಹೇಳ್ತಾಯಿದ್ರು ಅಂತಂದರೆ, ಧನುರ್ಮಾಸದಲ್ಲಿ ಆ ಒಂದು ತಿಂಗಳು ಮುಕ್ಕೋಟಿ ದೇವತೆಗಳು ಬಂದು ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾಯಿದ್ರು. ಆದರೆ ಅದರದ್ದು ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಸಕಲ ರೋಗಗಳಿಗೂ ಈ ಒಂದು ತಿಂಗಳಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಸಿಗತ್ತೆ ಅಂತ ಅರ್ಥ. ಅದಕ್ಕಾಗಿ ನಾವು ಅದನ್ನು ಪೂಜೆ ಮಾಡಿಕೊಂಡು ಅದನ್ನು ಪ್ರದಕ್ಷಿಣೆ ಮಾಡೋದರಿಂದ ಇನ್ನೂ ಹೆಚ್ಚಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನಮ್ಮ ಹಿರಿಯರು ನಮಗೆ ಈ ದಾರಿಯನ್ನು ಹಾಕ್ಕೊಟ್ಟಿದ್ದಾರೆ. ನಮಸ್ಕಾರ. ಮೊದಲಿಗೆ ನಾನು ಒಂದು ಬುಟ್ಟಿನಲ್ಲಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಜೋಡಿಸ್ಕೊಳ್ತಾ ಇದ್ದೀನಿ, ಹೂಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಮೊದಲ ದಿನ ಮಾತ್ರ ತೆಂಗಿನಕಾಯಿ ಬಾಳೆಹಣ್ಣು ಉಪಯೋಗಿಸಿದ್ರೆ ಸಾಕು. ನಂತರದಲ್ಲಿ ಬೇಕಂದರೆ ಬೇರೆ ಸಾಮಗ್ರಿಗಳನ್ನು ತಗೊಂಡು ಪೂಜೆ ಮಾಡ್ಕೊಂಡು ಬರಬಹುದು. ತುಳಸಿ ಮತ್ತು ಮಲ್ಲಿಗೆ ಅಥವಾ ಸಂಪಿಗೆ ಹೂವನ್ನು ತಗೊಳ್ಳೋದು ಒಳ್ಳೆಯದು. ವಿಷ್ಣುವಿನ ಪೂಜೆ ಆದ್ದರಿಂದ ಸುವಾಸನೆಯುಕ್ತ ಹೂಗಳು ವಿಷ್ಣುವಿಗೆ ತುಂಬ ಪ್ರಿಯ. ಮತ್ತು ತುಪ್ಪದ ಬತ್ತಿಯನ್ನು ಮಾಡಿಟ್ಕೊಂಡಿದ್ದೀನಿ ನಾನು. 5 ತುಪ್ಪದ ಬತ್ತಿಯನ್ನು ಮಾಡಿಟ್ಕೊಂಡಿದ್ದೀನಿ. ಪ್ರತಿದಿನ 5 ತುಪ್ಪದ ಬತ್ತಿ ಹಚ್ತೀನಿ. ಅಕ್ಷತೆ ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆಯೇ. ನಂತರ ಎಲೆ, ಅಡಿಕೆ, ದಕ್ಷಿಣೆ ತೊಗೊಂಡಿದ್ದೀನಿ. ಅರಿಶಿಣ, ಕುಂಕುಮ ತಗೊಳ್ತಾ ಇದ್ದೀನಿ ನಾನು. ಮತ್ತು ನಂತರದಲ್ಲಿ ನಾನು ಸಪ್ಪೆ ದಾರ ತಗೊಳ್ತೀನಿ. ಅಲ್ಲಿ ಅರಳಿ ಮರಕ್ಕೆ ಸುತ್ತೋದಕ್ಕೆ ಬೇಕು. 2 ದೀಪಗಳನ್ನು ತಗೊಳ್ತಾ ಇದ್ದೀನಿ. ಬತ್ತಿಗಳನ್ನು ತಗೊಳ್ತಾ ಇದ್ದೀನಿ ಹಾಗೆಯೇ. ಮತ್ತು ಇವಾಗ ಗೆಜ್ಜೆ ವಸ್ತ್ರ ತಗೊಳ್ತಾ ಇದ್ದೀನಿ. 2 ಗೆಜ್ಜೆ ವಸ್ತ್ರ ತೊಗೊಂಡಿದ್ದೀನಿ. ನಾನು ಈ ಗಂಧವನ್ನು ಮನೆಯಲ್ಲಿನೇ ತೀಡಿ ಒಂದು ಬಟ್ಟಲಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ತೀನಿ. ಇಲ್ಲ ಅಂದರೆ ನಮಗೆ ಅಂಗಡಿನಲ್ಲಿ ಪುಡಿ ಕೂಡ ಸಿಗತ್ತೆ. ನಂತರ ಮತ್ತು ಎಲ್ಲ ಜೋಡಿಸ್ಕೊಳ್ಳೋದ್ರ ಜೊತೆಗೆ ನಾನು ಅಗರಬತ್ತಿನೂ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಬೆಲ್ಲ, ಗಣೇಶನಿಗೆ ಬೆಲ್ಲ ಇಟ್ಟು ಪೂಜೆ ಪ್ರಾರಂಭ ಮಾಡಬೇಕು ಅಂತ ಹೇಳಿಬಿಟ್ಟು, ಮತ್ತು ಒಣ ಖರ್ಜೂರ ಕೂಡ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಳ್ತಾ ಇದ್ದೀನಿ. ನಾನು ಭೀಮಸೇನಿ ಕರ್ಪೂರ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ತುಂಡು ಮಾಡಿ ನಾನು ನಾಳೆ ಯೂಸ್ ಮಾಡ್ತೀನಿ ಅದನ್ನು. ಮತ್ತು ಎಳ್ಳೆಣ್ಣೆ, ದೀಪಕ್ಕೆ ಎಳ್ಳೆಣ್ಣೆ ಉಪಯೋಗಿಸೋಣ ಅಂತ ಎಳ್ಳೆಣ್ಣೆ ತೊಗೊಳ್ತಾ ಇದ್ದೀನಿ. ಕೆಲವರು ತುಪ್ಪ ಕೂಡ ತೊಗೊಳ್ತಾರೆ. ಇಷ್ಟು ವಸ್ತು ನಾನು ಜೋಡಿಸ್ಕೊಂಡೆ ಪೂಜೆಗೆ ಅಂತ ಹೇಳಿಬಿಟ್ಟು. ಕೊನೆಯದಾಗಿ ಮ್ಯಾಚ್ ಬಾಕ್ಸ್ ಇಟ್ಕೊಂಡೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.